ಹಲೋ ಮಂಜುಳಾ ಮೇಡಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಜಾಯಿನ್ ಆಗೋ ಮುಂಚೆ ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗಿತ್ತು ಟ್ರೇಡಿಂಗಲ್ಲಿ? ಜಾಯ್ನ್ ಆಗೋ ಮುಂಚೆ ಆ್ಯಕ್ಚುಲಿ ನಾನು ಜಾಯ್ನ್ ಆಗಿದ್ದೆ ನನ್ನ ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಅನ್ನೋ ಥರ. ಸೊ ಅದಕ್ಕಾಗಿ ನಾನು ಜಾಯ್ನ್ ಆದೆ ಬೇರೆ ಎಲ್ಲ ಕ್ಲಾಸಲ್ಲಿ. ಸೊ ಅಲ್ಲಿ ನನಗೆ ವರ್ಕೌಟ್ ಆಗಲಿಲ್ಲ. ನಾನು ಜಸ್ಟ್ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ಇವ್ರದ್ದು ಒಂದು ಲಿಂಕ್ ಬಂತು. ಅದರಲ್ಲಿ ಜೂಮಲ್ಲಿ ಹೋಗಿ ನಾನು ಅಟೆಂಡ್ ಮಾಡಿದೆ. ಏನೋ ಅವ್ರು ಮಾತಾಡೋ ಇದರಲ್ಲೇ ನನಗೇನೋ ಒಂದು ಕಾನ್ಫಿಡೆಂಟ್ ಬಂತು. ಸೊ ಅದರಿಂದ ನಾನು ಹೋಗಿ ಇಲ್ಲಿ ಇವತ್ತು ಜಾಯ್ನ್ ಆಗಿದ್ದೀನಿ. ಓಕೆ, ಸೊ ಮುಂಚೆ ನಿಮ್ಮ ಚಾಲೆಂಜ್ ಅದರ ನಿಮ್ಮ ಕಷ್ಟ ಏನಿತ್ತು ಟ್ರೇಡಿಂಗಲ್ಲಿ? ಅಂದರೆ ನಾನು ಟೆಕ್ನಿಕಲ್ ಏನು ಇದಾವಲ್ಲ ಅದೆಲ್ಲ ಸರಿಯಾಗಿ ಕಲ್ತಿರ್ಲಿಲ್ಲ. ಸೊ ಅದರಿಂದ ನಾನು ಫೇಲೋರೇ ಆಗ್ತಾ ಸೊ ಇದ್ದೆ. ಟೆಕ್ನಿಕಲ್ ನಾಲೆಜ್ ನಿಮಗೆ ಚಾಲೆಂಜಿಂಗ್ ಆಗಿತ್ತು ಅಂತ. ಇವಾಗ ಓಕೆ ಆಗಿದೆಯಾ? ಈಗ ಸ್ವಲ್ಪ ಓಕೆ ಆಗಿದೆ, ಬಟ್ ಟ್ರೈ ಮಾಡ್ತಾ ಮಾಡ್ತಾ 3 days ಆಗುತ್ತೆ. ನಿಮ್ಮ ಬಿಗ್ಗೆಸ್ಟ್ ಗೆಲುವು ಅಥವಾ ಅಚೀವ್ಮೆಂಟ್ ಈ ಟ್ರೈನಿಂಗ್ ಆದ್ಮೇಲೆ ಏನಂತ ನಿಮ್ಗೆ ಅನ್ಸುತ್ತೆ? ಸ್ಟ್ಯಾಚು ಅಂದರೆ ನಾನೇನು ಅರ್ನ್ ಮಾಡ್ತೀನಲ್ವಾ, ಅದರಿಂದ ನನಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾನು ಹೌಸ್ ವೈಫ್ ಆಗಿ ಈ ಥರ ಮಾಡೋದ್ರಿಂದ ಏನೋ ಅದು ನಾನೊಂದು ಅರ್ನ್ ಮಾಡ್ತೀನಿ ಅನ್ನೋ ಒಂದು ಖುಷಿ ಇರುತ್ತೆ. ನಿಮ್ಮ ಕಾಲಲ್ಲಿ ನೀವು ನಿಂತಿದ್ದೀರಾ ಅನ್ನೋದು ಒಂದು ಹೆಮ್ಮೆ ನಿಮಗೆ ಅಲ್ವಾ? ಬಟ್ ಈ ಟ್ರೈನಿಂಗಿಂದ ಅದು ನಿಮಗೆ ಎಷ್ಟು ಹೆಲ್ಪ್ ಆಗಿದೆ? ಜಸ್ಟ್ 3 days ಅಲ್ವಾ, ಹೆಲ್ಪ್ ಆಗುತ್ತೆ. ಇನ್ನು ಮುಂದೆ ಆ ನನಗೆ ಕಾನ್ಫಿಡೆನ್ಸ್ ನಿಮಗೆ ಇದೆ ಶೋರ್. ಮುಂಚೆ ಕಂಪೇರ್ ಮಾಡಿದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟು ಮಟ್ಟಕ್ಕೆ ಬೆಳೆದಿದೆ? 100% ಬೆಳೆದಿದೆ. ಓಕೆ ಬಟ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ನಾನಿನ್ನು. ಓಕೆ, ಸೊ ಮೊದಲಿಗೆ ನಿಮ್ಮನ್ನು ಕಂಪೇರ್ ಮಾಡಿದ್ರೆ ನೀವು ಇನ್ನೂ ಕಾನ್ಫಿಡೆಂಟ್ ಆಗಿದ್ದೀರಾ. ನಿಮ್ಮ ಡಿಸಿಷನ್ ಮೇಕಿಂಗ್ ಹೇಗಿದೆ? ಅಂದರೆ ನೀವು ಇವಾಗ ಮಾಡಬೇಕು, ಇವಾಗ ಸೆಲ್ ಮಾಡಬೇಕು, ಇಲ್ಲ ಇವಾಗ ಬೈ ಮಾಡಬೇಕು ಅನ್ನೋದು ಹೇಗಿದೆ? 100% ಇದೆ ಈಗ ನನಗೆ. ಕಾನ್ಫಿಡೆಂಟ್ ಆಗಿ ಫೀಲ್ ಆಗ್ತಿದೆ. ನಿಮ್ಮಂಥ ಒಬ್ಬರು ಏನಕ್ಕೆ ಈ ಟ್ರೈನಿಂಗ್ ಅಥವಾ ಏನಕ್ಕೆ ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡಬೇಕು? ಅದರಲ್ಲಿ ಏನು ಅವರಿಗೆ ಲಾಭ? ಈವನ್ ಹೌಸ್ ವೈಫು ಅಂದರೆ ಮನೆಯಲ್ಲೇ ಇರಬೇಕು, ಮನೆಯಲ್ಲೇ ಎಲ್ಲ ನೋಡ್ಕೋಬೇಕು. ಅವಾಗ ನಮ್ಗೆ ಹೊರಗೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡೆ, ಅಟ್ಲೀಸ್ಟ್ ನನಗಿದು ಮ್ಯಾಚ್ ಆಗುತ್ತೆ, ನಾನು ಮನೆಯಲ್ಲೇ ಇದ್ದಿದ್ದನ್ನು ಮಾಡ್ಬೋದು, ಇವನ್ ಮೊಬೈಲಲ್ಲೂ ಮಾಡ್ಬೋದಲ್ವಾ ಅಂತ ಅಂದ್ಕೊಂಡು ನಾನು ಡಿಸೈಡ್ ಮಾಡಿದೆ ಇದಕ್ಕೆ ಬರೋಣ ಹೋಗೋಣ ಅಂತೇಳಿ. ಅದು 3 ವರ್ಷ ನಾನು ಮಾಡಿದ್ದೆ, ಬಟ್ ನನಗೆ ಅದೇನು ವರ್ಕೌಟ್ ಆಗಲಿಲ್ಲ. ಏನಪ್ಪ ತುಂಬ ಲಾಸ್ ಅನ್ನಿಸ್ತಾ ಇತ್ತು. ಯಾವಾಗ ಇವ್ರು ಜಾಯ್ನ್ ಆಯಿತು ಸಾರ್ದು, ಅವಾಗ ಇನ್ನೂ ನನ್ನ ಕಾನ್ಫಿಡೆಂಟ್ ಬಂತು. ಮಾಡ್ಬೋದು ಇದು, ಯಾಕಾಗಲ್ಲ ನನಗೆ. ಅಟ್ಲೀಸ್ಟ್ 1 ಮಂತ್ ನಾನು ಇದಕ್ಕೆ ಅಂತ ಟೈಮ್ ಕೊಡಬೇಕು. ಇವನ್ ಹೌಸ್ ವೈಫ್ ಆದರೂ ಏನಿಲ್ಲ ಅನ್ನಂಗಿಲ್ಲ, ನಮಗೆ ಅಂತ ಒಂದು ಟೈಮ್ ಇಟ್ಕೋಬೇಕು ಅಂತೇಳಿ ನಾನು ಏನು ಮಾಡಿದೆ, ಇದು ಜಾಯ್ನ್ ಆದೆ. ಜಾಯ್ನ್ ಆಗಿ 3 daysಲ್ಲೇ ನನಗೆ ಫುಲ್ ಕಾನ್ಫಿಡೆಂಟ್ ಬಂತು. ಆ ಸಾರು ಮಾತಾಡೋದು, ಅವ್ರ ಸ್ಟೈಲು, ಅವ್ರು ನೋಡಿದರೆ ನಂಗೆ ಒಂಥರ ಮೋಟಿವೇಶನ್ ಥರ ಆಗೋದು. ಅದರಿಂದ ನನಗೆ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಈ 3 ವರ್ಷದಲ್ಲಿ ಆಗಿರೋ ಲಾಸಸ್ ಎಲ್ಲ ಇಷ್ಟು ಬೇಗ ನೀವು ರಿಕವರ್ ಮಾಡ್ತೀರಾ ಅಂತ ಒಂದು ಕಾನ್ಫಿಡೆನ್ಸ್ ಇದೆ, ನನ್ನ ಕಾನ್ಫಿಡೆಂಟ್ ಇದೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ನಿಮ್ಮ ಟೈಮ್ಗೆ ಥ್ಯಾಂಕ್ ಯು.